ಎಸ್ ಡೀಟೇಲ್ ಬರ್ತಾ ಇದೆ. ದರ್ಶನ್ ಸಹಚರರನ್ನ ಕಸ್ಟಡಿಗೆ ಪಡೆದಿರೋ ಕಾರಣವನ್ನು ಪೊಲೀಸರು ವಿವರಿಸಿದ್ದಾರೆ. ಅಂದರೆ ಈ ಕೇಸ್ನಲ್ಲಿ ದರ್ಶನ್ ಕೈವಾಡ ಏನು ಅಂತ ರಿಮಾಂಡ್ ಅಪ್ಲಿಕೇಶನ್, ನಿನ್ನೆ ಕೊಟ್ಟಂಥ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಅದರ ಸಂಪೂರ್ಣ ವಿವರ ಇದೆ. ಕೃತ್ಯ ಹೇಗಾಯಿತು ಅನ್ನೋದನ್ನು ಕೋರ್ಟಿಗೆ ವಿವರಿಸಿ ಆನಂತರ ಆರೋಪಿಗಳನ್ನು ಕಸ್ಟಡಿಗೆ ತೆಗೆದುಕೊಂಡಿರು. ಕೃತ್ಯದ ಬಗ್ಗೆ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಯಾವ್ಯಾವ ವಿಚಾರಗಳಿದ್ದಾವೆ? ಸೊ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಬಹಳ ಗಂಭೀರವಾದಂಥ ವಿಚಾರಗಳು ಪ್ರಸ್ತಾಪ ಆಗಿದೆ ದರ್ಶನ್ ಕೈವಾಡಕ್ಕೆ ಸಂಬಂಧಿಸಿದಂತೆ. ದುಡ್ಡಿನ ವ್ಯವಹಾರ ಆಗಿರೋದು, ಅಂದರೆ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಒಬ್ಬೊಬ್ಬರಿಗೆ 5-5 ಲಕ್ಷ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿರೋದು, 5 ಲಕ್ಷ ಕೊಡ್ತಾರೆ ಅಂತ ಒಂದು 4 ಜನ ಹೋಗಿ ಸ್ಟೇಷನಲ್ಲಿ ಸರೆಂಡರ್ ಆಗಿರೋದು, ಅದರಲ್ಲೊಬ್ಬ ರಾಘವೇಂದ್ರ. ಸೊ ಇವರೆಲ್ಲ ಹೋಗಿ ಸರೆಂಡರ್ ಆಗ್ತಾರೆ ಪೊಲೀಸರ ಮುಂದೆ. ಪೊಲೀಸರಿಗೆ ಗೊತ್ತಾಗಿಬಿಡುತ್ತೆ ಇದು ಯಾವುದೋ ಇದು ನಾಟಕ ಕಂಪನಿ ಇದು ಅಂತ. ಸೊ ಅವರನ್ನು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೇರ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಯಾವ ವಿಚಾರ ಇದೆ ಮತ್ತು ದರ್ಶನ್ನ ಈ ಕೇಸ್ನಲ್ಲಿ ದರ್ಶನ್ನ ಇನ್ವಾಲ್ವ್ಮೆಂಟ್ನ ಬಗ್ಗೆ ಯಾವುದೇ ವಿಚಾರ ಉಲ್ಲೇಖ ಆಗಿದೆ? ಖಂಡಿತ ರಕ್ಷಿತಾ, ದರ್ಶನ್ ಅವರ ಬಗ್ಗೆ ಇಲ್ಲಿ ತನಕ ಸಾಕಷ್ಟು ಅನುಮಾನಗಳಿತ್ತು. ಏನಂತಂದ್ರೆ ದರ್ಶನ್ ಪಾತ್ರ ಇಲ್ಲ, ಯಾಕಂತಂದ್ರೆ ಅವರ ಪರ ವಕೀಲರು ಬಂದು ಕೊಟ್ಟಂತ ಸ್ಟೇಟ್ಮೆಂಟ್ ಸಂದರ್ಭದಲ್ಲಿ ದರ್ಶನ್ನೇ ಖುದ್ದು ಅಲ್ಲೇ ಮಾಡಿದ್ರು ಕೂಡ ಅವ್ರದ್ದೇನು ಪಾತ್ರ ಇಲ್ಲ, ಇದು ರಾಜಕೀಯ ದುರುದ್ದೇಶ ಪೂರಕ, ಮತ್ತೆ ದರ್ಶನ್ ಒಬ್ರು ಸೆಲೆಬ್ರಿಟಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರನ್ನ ಇದರಲ್ಲಿ ಶಿಕ್ಷಿಸುವಂತ ಕೆಲಸ ಆಗಿದೆ, ಹೀಗೆ ಅನೇಕ ಆರೋಪಗಳನ್ನ ಅವರ ಪರ ವಕೀಲರು ಮಾಡಿದ್ರು. ಇದು ಜನರಿಗೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತೈತೆ. ಯಾಕಂತಂದ್ರೆ ಇಷ್ಟೆಲ್ಲ ಡೀಟೇಲ್ ಆಗಿ ಮೀಡಿಯಾದಲ್ಲಿ ತೋರಿಸ್ತಾರೆ, ಆದ್ರೆ ಇವರು ವಕೀಲರು ಯಾಕೆ ಈ ತರ ಹೇಳ್ತಾರೆ ಅನ್ನೋ ಪಾಯಿಂಟ್ ಕೂಡ ಇತ್ತು. ಆದ್ರೆ ಅದಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸನ ಇದು ಯಾವುದು ಬೇರೆ ಅಲ್ಲ, ಸ್ವತಃ ನ್ಯೂಸ್ ಫಸ್ಟ್ ಇದನ್ನು ಆಕ್ಸೆಸ್ ಮಾಡಿರುವಂಥದ್ದು. ನಿನ್ನೆ ಕೋರ್ಟ್ಗೆ ಸ್ವತಃ ಪೊಲೀಸ್ ಅಧಿಕಾರಿ, ತನಿಖಾಧಿಕಾರಿ ಆಗಿರುವಂತಹ ಗಿರೀಶ್ ನಾಯ್ಕ್ ಅವರು ರಿಮೈಂಡ್ ಅಪ್ಲಿಕೇಶನ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಷ್ಟು ಮಂದಿ ಆರೋಪಿಗಳನ್ನ, ಅಂದರೆ ನಿನ್ನೆ 13 ಮಂದಿ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಪ್ರಕರಣದಲ್ಲಿ 17 ಜನ ಆರೋಪಿಗಳಿದ್ದಾರೆ. ಅದರಲ್ಲಿ 4 ಜನ ಈಗ ಆಲ್ರೆಡಿ 4 ಜನ ಅಬ್ಸ್ಕ್ಯಾಂಡಿಂಗ್ ಇರುವಂಥದ್ದು. ಇನ್ನು 13 ಜನರನ್ನ ಏನೋ ಕಸ್ಟಡಿ ಕೊಡುವಂಥ ಸಂದರ್ಭದಲ್ಲಿ ಕೇಳುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಪಾಯಿಂಟ್ಗಳನ್ನು ಹೈಲೈಟ್ ಮಾಡ್ತಾರೆ, ಪ್ರಕರಣ ಹೇಗೆ ಪತ್ತೆ ಆಯಿತು ಅಂತೇಳಿ. ಮೊದಲನೇದಾಗಿ ಈಗಾಗಲೇ ನಿಮಗೆ ಎಲ್ಲರೂ ಗೊತ್ತಿರಂಗೆ 8ನೇ ತಾರೀಕು ಆತನನ್ನು ಕಿಡ್ನಾಪ್ ಮಾಡುವಂಥ ಕೆಲಸ ಆಗುತ್ತೆ. ಅದಾದ ಬಳಿಕ 9ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಓರ್ವ ಸೆಕ್ಯೂರಿಟಿ ಗಾರ್ಡು ಸತ್ವ ಅಪಾರ್ಟ್ಮೆಂಟ್ ಮುಂದೆ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಬಂದು ಪೊಲೀಸರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಈ ಮಾಹಿತಿ ಸಿಕ್ಕ ತಕ್ಷಣ ಅದನ್ನು ನೋಡಿದಂತಹ ಪೊಲೀಸರು ಸ್ಥಳಕ್ಕೆ ಹೋಗಿ ಅದನ್ನು ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗುತ್ತೆ ಇದನ್ನು ಯಾರೋ ಒಡೆದು ಕೊಂದು ಇಲ್ಲಿ ಬಿಸಾಕಿದ್ದಾರೆ ಅನ್ನೋದು ಕ್ಲಿಯರ್ ಆಗುತ್ತೆ. ಇದರ ನಡುವೆ ಪೊಲೀಸರು ಒಂದು ಸ್ಪೆಷಲ್ ಟೀಮನ್ನು ಮಾಡಿಕೊಂಡು ಅಲ್ಲಿರುವಂತಹ ಸ್ಥಳೀಯ CCTVಗಳನ್ನು ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ಯಾರೋ ಒಂದು ವೆಹಿಕಲಲ್ಲಿ ತಂದು ಬಿಸಾಕಿ ಹೋಗಿರುವಂತಹ ಅನುಮಾನ ಪೊಲೀಸರಿಗೆ ಕ್ಲಿಯರ್ ಆಗುತ್ತೆ. ಕೆಲವೊಂದಷ್ಟು CCTVಯಲ್ಲಿ ವಾಹನಗಳು ಕೂಡ ಪತ್ತೆ ಆಗುತ್ತೆ. ಇದರ ಆಧಾರದ ಮೇರೆಗೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂಷನ್ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಪೊಲೀಸರು FIR ರಿಜಿಸ್ಟರ್ ಮಾಡ್ಕೊಳ್ತಾರೆ. ಒಂದು 302 ಹಾಕೊಳ್ತಾರೆ, ಇನ್ನೊಂದು ಎಲ್ಲೋ ಬೇರೆ ಕಡೆ ಕೊಂದು ಇಲ್ಲಿ ತಂದಾಕಿರುವಂಥ ಹಿನ್ನೆಲೆಯಲ್ಲಿ ಸಾಕ್ಷಿನಾಶ ಪ್ರಯತ್ನ ಪಟ್ಟಿದ್ದಾರೆ ಅಂತೇಳಿ ಮೊದಲನೇದಾಗಿ FIR ರಿಜಿಸ್ಟರ್ ಮಾಡುವಂಥ ಸಂದರ್ಭದಲ್ಲೇ 302 ಜೊತೆಗೆ 201 ಇಲ್ಲಿ ಸೇರಿಸುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಇದು ಒಂದು ಕಡೆ ಆಗುವಂಥದ್ದು. ಅದಾದ ನಂತರ ಎಲ್ಲೊಂದು ಕಡೆ ಪೊಲೀಸ್ ಅಧಿಕಾರಿಗಳು CCTV ಪರಿಶೀಲನೆ ನಡೆಸುವಂಥ ಸಂದರ್ಭದಲ್ಲಿ 3 ವೆಹಿಕಲ್ಗಳು ಪತ್ತೆ ಆಗುವಂಥದ್ದು. ಅಂದರೆ ಒಂದು ಜೀಪು ಪತ್ತೆ ಆಗುತ್ತೆ, ಒಂದು ಬ್ಲ್ಯಾಕ್ ಕಲರು, ವೈಟ್ ಕಲರು, ಮತ್ತು ಬೇರೆ ಬೇರೆ ವಾಹನಗಳು ಪದೇ ಅಲ್ಲಿ ಡೌಟ್ಫುಲ್ ಆಗಿ ಓಡಾಡ್ತಿರೋದನ್ನು ಕೂಡ ಫೈಂಡ್ ಔಟ್ ಮಾಡುವಂಥ ಕೆಲಸವನ್ನು ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಆಗಿರುವಂತಹ ಗಿರೀಶ್ ನಾಯ್ಕ್ ಅಂಡ್ ಟೀಮ್ ಮಾಡುತ್ತೆ. ಆದರೆ ಅವ್ರು ಯಾರು ಅನ್ನೋದನ್ನು ಪರಿಶೀಲನೆ ನಡೆಸಿಕೊಂಡು ಆ ವಾಹನ ಹೋದಂತಹ ರೂಟ್ನಲ್ಲಿ ಬೇರೆ ಬೇರೆ CCTVಗಳನ್ನು ರಸ್ತೆ ಮಾರ್ಗದಲ್ಲಿ ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಅವರಿಗೆ ಕ್ಲಿಯರ್ ಆಗೋದೇನಂತಂದರೆ ಈ ವೆಹಿಕಲ್ಲು RR ನಗರ ಕಡೆಗೆ ಹೋಗಿದೆ ಅನ್ನುವಂಥದ್ದು ಒಂದು ಕಡೆ. ಈ ಎಲ್ಲ ಬೆಳವಣಿಗೆ ನಡುವೆ ಇನ್ನೊಂದು ಘಟನೆ ಸಂಭವಿಸುತ್ತೆ. ಅದರಲ್ಲಿ ಏನಂದರೆ ಪ್ರಮುಖವಾಗಿ 10ನೇ ತಾರೀಕು ಸ್ವತಃ 4 ಜನ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಲು ಪೂರ್ವಕವಾಗಿ ನೇರವಾಗಿ ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಬರ್ತಾರೆ. ಬರುವಂಥ ಆರೋಪಿಗಳು ಮೊದಲನೇದಾಗಿ ರಾಘವೇಂದ್ರ, ಎರಡನೇದಾಗಿ ಅಲ್ಲಿಗೆ ನಿಖಿಲ್ ನಾಯಕ್ ಅಂತೇಳಿ ಇನ್ನೊಬ್ಬ ಬರುವಂಥದ್ದು, ಜೊತೆಗೆ ಕೇಶವಮೂರ್ತಿ ಅನ್ನುವಂತಹ ವ್ಯಕ್ತಿ ಒಬ್ಬ ಬರ್ತಾನೆ, ಮತ್ತೊಬ್ಬ ವ್ಯಕ್ತಿ. ಈ 4 ಜನ ಅಲ್ಲಿಗೆ ಬಂದು ಹಾಜರಾಗಿ ರೇಣುಕಾ ಮೂರ್ತಿ ಅನ್ನುವಂತಹ ವ್ಯಕ್ತಿಯನ್ನು ನಾವು ಕೊಂದಿದ್ದೇವೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಆತನನ್ನು ಕರೆತಂದು ಇಲ್ಲಿ ಕೊಂದು ಇಲ್ಲಿಗೆ ಬಾಡಿಯನ್ನು ತಂದು ಹಾಕಿದ್ದೀವಿ ಅಂತೇಳಿ ಅವರು ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಗಿರೀಶ್ ನಾಯ್ಕ್ ಅವರಿಗೆ ಸಂಶಯ ಮೂಡುತ್ತೆ. ಯಾಕಂತಂದರೆ ವಾಹನ ಓಡಾಟ ನಡೆಸುವಂಥದ್ದು, ಆ ವಾಹನ RR ನಗರ ಕಡೆಗೆ ಮೂವ್ ಆಗುವಂಥದ್ದು, ಜೊತೆಗೆ ಕರ್ಕೊಂಡು ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತನ್ನು ಚಿತ್ರದುರ್ಗದಿಂದ ಕರೆತಂದ್ವಿ ಅಂತ ಹೇಳ್ತಾರೆ. ಅವರು ಕೊಡುವಂತಹ ಹೇಳಿಕೆಗೂ ಇಲ್ಲಿ ನಡೆದಿರುವಂತಹ ಘಟನೆಗೂ ಸಾಕಷ್ಟು ಡೌಟ್ಗಳು ಕ್ರಿಯೇಟ್ ಆಗುತ್ತೆ. ಆಗ ಅವ್ರನ್ನ ಪೊಲೀಸ್ ಭಾಷೆಯಲ್ಲಿ ಬಾಯಿ ಬಿಡಿಸುವಂತಹ ಕೆಲಸವನ್ನು ಸ್ವತಃ ಗಿರೀಶ್ ನಾಯ್ಕ್ ಅಂಡ್ ಟೀಮ್ ಮಾಡುತ್ತೆ. ಆಗ ಕ್ಲಿಯರ್ ಆಗೋದೇನಂತಂದರೆ ಆರೋಪಿಗಳು ನೇರವಾಗಿ ಸ್ಟೇಟ್ಮೆಂಟ್ ಕೊಡುವಂತಹ ಸಂದರ್ಭದಲ್ಲಿ ಪ್ರಕರಣದಲ್ಲಿರುವಂತಹ A1 ಪವಿತ್ರ ಗೌಡ ಇಂದ ಹಿಡಿದು A2 ದರ್ಶನ್ ಗೌಡ, ಜೊತೆಗೆ A17 ತನಕ ಇರುವಂತಹ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಸವಿರವಾದಂತಹ ಡೀಟೇಲ್ಸನ್ನು ಪೊಲೀಸರು ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಪೊಲೀಸರು ಸ್ಪೆಷಲ್ ಟೀಮನ್ನು ರಚನೆ ಮಾಡುವಂಥ ಕೆಲಸ ಆಗುತ್ತೆ. ಯಾವಾಗ ಈ ರೀತಿ ಇನ್ಸಿಡೆಂಟ್ ಆದಾಗ ದರ್ಶನ್ ಅವರ ಮತ್ತು ಅವರ ಹೆಸರು ಕೇಳಿ ಬಂದ ತಕ್ಷಣ ಗಿರೀಶ್ ನಾಯ್ಕ್ ಅವರು ನೇರವಾಗಿ ACP ಚಂದನ್ ಕುಮಾರ್ ಅವರಿಗೆ ಈ ಮಾಹಿತಿಯನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅವರು ಹಿರಿಯ ಅಧಿಕಾರಿ ಆಗಿರುವಂತಹ ವೆಸ್ಟ್ DCP S ಗಿರೀಶ್ ಅವರಿಗೆ ಈ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಒಬ್ಬ ಸ್ಟಾರ್ ನಟನನ್ನು ಬಂಧಿಸುವಂತಹ ಸಂದರ್ಭದಲ್ಲಿ ಏಕಾಏಕಿ ಬಂಧಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಆತನಿಗೆ ಆದಂತಹ ಫ್ಯಾನ್ಸ್ ಫಾಲೋವರ್ಸ್ ಇದೆ, ಜೊತೆಗೆ
ಒಂದಷ್ಟು ಅಭಿಮಾನಿಗಳು ಗಲಾಟೆ ಆಗ್ಬೋದು, ಈ ಎಲ್ಲ ಅಂಶಗಳು ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಗಂಭೀರವಾಗಿ ಪರಿಗಣಿಸಿದಂತಹ ಗಿರೀಶ್ ಅವರು ಇದನ್ನು ತಗೊಂಡೋಗಿ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾರೆ. ದಯಾನಂದ್ ಅವರು ಸ್ಪಷ್ಟವಾಗಿ ಹೇಳುವಂಥದ್ದು ಏನಂದರೆ, ಪ್ರಕರಣದಲ್ಲಿ ಆರೋಪಿಯ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಲಭ್ಯ ಇದೆಯಾ, ಆರೋಪಿಯ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಆತ ಮಾಡಿದ್ದಾನೆ ಅನ್ನೋದು ಕನ್ಫರ್ಮ್ ಆಗಿದ್ದರೆ ನೀವು ಕಾನೂನಿನ ರೀತಿಯಲ್ಲಿ ಯಾವುದೇ ಬೇಕಾದರೂ ಕ್ರಮ ತೆಗೆದುಕೊಳ್ಳಿ ಅಂತ ಸೂಚನೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇದೇ ಆಧಾರದ ಮೇರೆಗೆ ಉಳಿದ ಎಲ್ಲ ಆರೋಪಿಗಳನ್ನು ಪಿಕ್ ಮಾಡುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಮೊದಲನೇದಾಗಿ ಅದರಲ್ಲೂ ಪ್ರಮುಖವಾಗಿ A5 ತನಕ ಎಲ್ಲ ಆರೋಪಿಗಳು, ಅದರಲ್ಲೂ 3 ಜನ ಬೆಂಗಳೂರಿನಲ್ಲೇ ಸಿಗ್ತಾರೆ. ಆರ್ ನಗರದ ಆರ್ಚ್ ಬಳಿ ಸಿಗುವಂಥದ್ದು. ಅದಾದ ನಂತರ ಇನ್ನುಳಿದಂಥ ಆರೋಪಿಗಳು ಮೈಸೂರು ರಸ್ತೆಯ ಟೋಲ್ ಗೇಟ್ ಬಳಿಯಲ್ಲಿ ಓಡಾಟ ನಡೆಸುವಂಥ ಸಂದರ್ಭದಲ್ಲಿ ಮತ್ತು ಮೈಸೂರು ಕಡೆಗೆ ಎಸ್ಕೇಪ್ ಆಗ್ತಿದ್ದಂಥ ಸಂದರ್ಭದಲ್ಲಿ ಇನ್ನುಳಿದಿರುವಂಥ ಆರೋಪಿಗಳನ್ನು ಬಂಧಿಸುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಈ ರೀತಿ ಬಂದಂತಹ ಬಳಿಕ ಎಲ್ಲ ಆರೋಪಿಗಳ ಸ್ವಇಚ್ಛೆಯನ್ನು ಹೇಳಿಕೆ ದಾಖಲಿಸಿಕೊಳ್ಳುವಂತಹ ವೇಳೆಯಲ್ಲಿ ಇಡೀ ಘಟನೆಗೆ ಕಾರಣ ಏನು ಅನ್ನುವಂಥದ್ದು ಪತ್ತೆ ಆಗುತ್ತೆ. ಅದು ಕ್ಲಿಯರ್ ಆಗಿ ಹೇಳೋದು ಅಂತಂದರೆ, ರೇಣುಕಾಸ್ವಾಮಿ ಎಂಬಾತ ಪವಿತ್ರ ಗೌಡಗೆ ಮೆಸೇಜ್ ಆಗ್ತಾ ಇದ್ರು. ಈ ರೀತಿ ಮೆಸೇಜ್ ಹಾಕುವಂಥ ಸಂದರ್ಭದಲ್ಲಿ ಅಶ್ಲೀಲ ಮೆಸೇಜ್ಗಳು ಬಂದಿದ್ದ ಸಂಬಂಧಪಟ್ಟಂಗೆ ಆಕೆ ತನ್ನ ಜೊತೆ ಕೆಲಸವನ್ನು ಮಾಡ್ತಿದ್ದಂತಹ ಪವನ್ ಎಂಬಾತನ ಬಳಿ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಪವನ್ ಎಂಬಾತ ಈ ಒಂದು ಇನ್ಫಾರ್ಮೇಷನ್ ಪಡೆದಂತಹ ನಂತರ ಆತ ಯಾರು ಮೆಸೇಜ್ ಮಾಡ್ತಾರೋ ಅನ್ನೋದು ಪತ್ತೆ ಮಾಡೋದಕ್ಕೆ ಒಂದು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ತಾನೆ. ಯಾವ ನಮ್ಮ ಅಕೌಂಟಿಂದ ಇಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಬರ್ತಾ ಇರುತ್ತೆ, ಆ ಮೆಸೇಜ್ನ ವ್ಯಕ್ತಿಗೆ ಚಾಟ್ ಮಾಡುವ ಮೂಲಕ ಆತ ಎಲ್ಲಿಯವನು ಅಂತ ತಿಳ್ಕೊಳ್ತಾನೆ. ಆಗ ಕ್ಲಿಯರ್ ಆಗೋದು ಆತ ಚಿತ್ರದುರ್ಗ ಮೂಲದವನು ಅಂತ. ಈ ರೀತಿ ತಿಳ್ಕೊಂಡಂಥ ಬಳಿಕ ಆತ ನೇರವಾಗಿ ಹೋಗಿ ದರ್ಶನ್ ಬಳಿ ಈ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಈ ರೀತಿ ಇಲ್ಲಿ ಪವಿತ್ರ ಗೌಡ ಅವರಿಗೆ ಒಬ್ಬ ಮೆಸೇಜ್ ಮಾಡಿ ಹರಾಸ್ಮೆಂಟ್ ಮಾಡ್ತಿದ್ದಾನೆ ಅಂತೇಳಿ. ಆಗ ದರ್ಶನ್ ಎಲ್ಲಿ ಅಂತ ಕೇಳಿದಂಥ ವೇಳೆಯಲ್ಲಿ ಚಿತ್ರದುರ್ಗ ಅಂತಂತ ಬಂದಾಗ ನೇರವಾಗಿ ದರ್ಶನ್ ಕರೆ ಮಾಡುವಂಥದ್ದು ರಾಘವೇಂದ್ರಗೆ. ಯಾಕಂತಂದರೆ ರಾಘವೇಂದ್ರ ಚಿತ್ರದುರ್ಗ ಜಿಲ್ಲೆಯಲ್ಲಿ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿರ್ತಾನೆ. ಆತನ ಮೂಲಕ ಅವನು ಯಾರು ಅಂತೇಳಿ ಪತ್ತೆ ಹಚ್ಚಿ ಅವನು ಕರ್ಕೊಂಬಂದಿ ಅಂತೇಳಿ ಹೇಳ್ತಾರೆ. ಆಗ ರಾಘವೇಂದ್ರ ಆತನನ್ನು ಕರೆಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಚಿತ್ರದುರ್ಗದಲ್ಲಿರುವಂತಹ ಬಾಲಾಜಿ ಬಾರ್ಗೆ ಆತನನ್ನು ಕರ್ಕೊಂಡು ಬರ್ತಾರೆ. ಬಾಲಾಜಿ ಬಾರ್ನಲ್ಲಿ ಆತನಿಗೆ ಚೆನ್ನಾಗಿ ಕಣ್ಪೂರ್ತಿ ಕೊಡಿಸಿ ಅದಾದ ನಂತರ ಆತನನ್ನು ತನ್ನ ಗಾಡಿಯಲ್ಲಿ ಹಾಕ್ಕೊಂಡು ನೇರವಾಗಿ ಕರೆತರುವಂಥದ್ದು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಆತನನ್ನು ಈ ಪಟ್ಟಣಗೆರೆಯಲ್ಲಿರುವಂತಹ ಈ ಶೆಡ್ ಏನಿದೆ, ಅಂದರೆ ವಿನಯ್ಗೆ ಸೇರಿದಂತಹ ಶೆಡ್ಗೆ ಕರೆತರುವಂತಹ ಕೆಲಸವನ್ನು ಮಾಡ್ತಾರೆ. ಈ ರೀತಿ ಕರೆತಂದಂತಹ ಬಳಿಕ ಅಲ್ಲಿ ಒಟ್ಟಾಗುವಂಥದ್ದು ಒಂದು ಕಡೆ ದರ್ಶನ್, ವಿನಯ್ ಜೊತೆಗೆ ಅವರ ಜೊತೆಗಿರುವಂತಹ ಇಡೀ ಗ್ಯಾಂಗ್, ಪ್ರದೂಷ್ ಇರ್ಬೋದು, ಅವರ ಜೊತೆ ಪ್ರತಿನಿತ್ಯ ಇರುವಂತಹ ಒಂದು ಟೀಮ್ ಪೂರ್ತಿ ಅಲ್ಲಿ ಕಂಬೈನ್ ಆಗುತ್ತೆ. ಅವರೆಲ್ಲರೂ ಸೇರಿ ಇವರ ಮೇಲೆ ದಾಳಿ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಅಟ್ಯಾಕ್ ಮಾಡಿದಂತಹ ವೇಳೆಯಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ಆತ ಸಾವನ್ನಪ್ತಾನೆ. ಈ ರೀತಿ ಸತ್ತಂತಹ ಬಳಿಕ ಮತ್ತೆ ಭಯ ಶುರುವಾಗುವಂಥದ್ದು. ಅಂದರೆ ಆತನ್ನು ಬೆದರಿಸಿ ಹೊಡೆದು ಕಳಿಸುವಂತಹ ಉದ್ದೇಶ ಒಂದು ಕಡೆ ಆದರೆ, ಕುಡಿದ ಮತ್ತಿನಲ್ಲಿ ಹೊಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಪೊಲೀಸರಿಗೆ ಲಭ್ಯ ಆಗ್ತಿರುವಂಥದ್ದು. ಈ ಮೂಲಕ ಆತ ಅಲ್ಲಿ ಸಾವನ್ನಪ್ತಾನೆ ರೇಣುಕಾಸ್ವಾಮಿ. ಈ ರೀತಿ ಸಾವನ್ನಪ್ಪಿದಂತಹ ಬಳಿಕ ತಾವೆಲ್ಲವೂ ಕೂಡ ಪ್ರಕರಣದಲ್ಲಿ ಸಿಕ್ಕಿ ಹಾಕ್ಕೊಳ್ತೀವಿ ಅನ್ನೋ ಭಯ ಕ್ರಿಯೇಟ್ ಆಗುತ್ತೆ. ಆಗ ಅವರು ಕಾಂಟ್ಯಾಕ್ಟ್ ಮಾಡುವಂಥದ್ದು ಪ್ರದೀಶ್ಗೆ. ಕಾರಣ ಏನಂತಂದರೆ, ಪ್ರದೀಶ್ ಈಗಾಗಲೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಕೂಡ ಈ ಹಳೆ ಕಾರ್ಗಳನ್ನು ಡೀಲರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈ ಪಟ್ಟಣಗೆರೆಯಲ್ಲಿರುವಂತಹ ವಿನಯ್ ಶೆಡ್ ಏನಿದೆ, ಇಲ್ಲಿ ಅನೇಕ ಮಂದಿಯ ಬಳಿ ವಸೂಲಿ ಕೆಲಸವನ್ನು ಮಾಡಿರುವಂಥದ್ದು. ಅಂದರೆ ವೆಹಿಕಲ್ನ ಲೋನ್ ಕ್ಲಿಯರ್ ಆಗದೇ ಇದ್ದರೆ, ಲೋನ್ ಕೊಡದೇ ಇದ್ದರೆ, ಯಾರಾದರೂ ಹಣ ಕೊಡದೇ ಇದ್ದರೆ ಈ ಶೆಡ್ಗೆ ಕರೆತಂದು ಅವರಿಗೆ ವರ್ಕ್ ಮಾಡಿ ರಿಕವರಿ ಮಾಡ್ತಿದ್ದಂತಹ ಆರೋಪಗಳು ಅವ್ರ ಮೇಲೆ ಇರುವಂಥದ್ದು. ಹೀಗಾಗಿ ಈ ಶೆಡ್ಗೆ ಬಂದಂಥ ವೇಳೆಯಲ್ಲಿ ಪ್ರದೀಶ್ಗೆ ಕಾಂಟ್ಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕ್ಲಿಯರ್ ಆಗೋದೇನಂತಂದರೆ, ಇಲ್ಲಿ ರಾಘವೇಂದ್ರ ಈಗಾಗಲೇ ಪ್ರಕರಣದಲ್ಲಿ ಕ್ಲಿಯರ್ ಆಗಿ ಸಿಕ್ಕಾಕೊಳ್ತಾನೆ. ಯಾಕಂತಂದರೆ ಆತನನ್ನು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿನ ಕರೆತಂದಿರುವಂತಹ ವ್ಯಕ್ತಿಯೇ ರಾಘವೇಂದ್ರ ಆಗಿರುವ ಹಿನ್ನೆಲೆಯಲ್ಲಿ ಆತನನ್ನು ಪ್ರಕರಣದಿಂದ ಹೊರಗೆ ಇಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆತ ಪ್ರಕರಣದಲ್ಲಿ ಇರಲೇಬೇಕು ಅನ್ನೋ ಒಂದು ಪಾಯಿಂಟ್ ಲಭ್ಯ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ 3 ಜನ ಕರೆತರುವಂಥ ಕೆಲಸ ಆಗುತ್ತೆ. ಅದು ಗಿರಿನಗರದ ಮೂಲದ ಯುವಕರಾಗಿರುವಂತಹ ಕಾರ್ತಿಕ್ ಅಲಿಯಾಸ್ ಕಪ್ಪೆಯನ್ನು ಕರೆತರ್ತಾರೆ, ನಿಖಿಲ್ ನಾಯಕನ ಕರೆತರುವಂಥ ಕೆಲಸವನ್ನು ಮಾಡ್ತಾರೆ, ಕೇಶವಮೂರ್ತಿಯನ್ನು ಕೂಡ ಕರೆತರುವಂಥ ಕೆಲಸವನ್ನು ಮಾಡ್ತಾರೆ. ಈ 4 ಮಂದಿಯನ್ನು ಇಲ್ಲಿಗೆ ಕರೆತಂದು ಬಾಡಿಯನ್ನು ಡಿಸ್ಪೋಸ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಅಲ್ಲಿಂದ ಆರ್ ನಗರದ ಅಂದರೆ ಪಟ್ಟಣಗೆರೆಯಲ್ಲಿದ್ದಂತಹ ಬಾಡಿ ಏನಿದೆ ಅದನ್ನು ಎತ್ಕೊಂಡು ಬರುವಂತಹ ATM ಏನಿದೆ, ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಇರುವಂತಹ ಸತ್ವ ಅಪಾರ್ಟ್ಮೆಂಟ್ನ ಮುಂದೆ ಭಾಗದಲ್ಲಿರುವಂತಹ ದೊಡ್ಡ ಮೋರಿಯಲ್ಲಿ ಶವವನ್ನು ಎಸೆಯುವಂಥ ಕೆಲಸ ಆಗುತ್ತೆ. ಈ ರೀತಿ ಎಸೆದು ಹೋದಂತಹ ಟೀಮ್ ಏನಿದೆ, ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೋಗುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಆದರೆ ಈ ನಡುವೆ ಒಂದು ಪ್ಲಾನನ್ನು ಇಲ್ಲಿ ಪ್ರದೂಷ್ ಮಾಡುವಂಥದ್ದು ಮತ್ತು ದೀಪಕ್ ಇವರಿಬ್ಬರು ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಏನಂತಂದರೆ, ಇಲ್ಲಿ ದರ್ಶನ್ ಹೆಸರು ಬರಬಾರ್ದು, ಈ ಪ್ರಕರಣದಲ್ಲಿ ಈ ಕೊಲೆ ಯಾಕಾಯಿತು ಅನ್ನೋಂಥದ್ದಕ್ಕೆ ಯಾವುದೇ ರೀತಿ ಸುಳಿವು ಸಿಗಬಾರ್ದು, ಈ ಮೆಸೇಜ್ ವಿಚಾರಕ್ಕೋಸ್ಕರನೇ ಇದನ್ನು ಕರೆತಂದು ಅಲ್ಲೇ ಮಾಡಿ ಕೊಂದಿದ್ದಾರೆ ಅನ್ನೋ ವಿಚಾರ ಹೊರಗೆ ಬರಬಾರ್ದು ಅನ್ನೋದನ್ನು ಮುಚ್ಚಾಕೋದಕ್ಕೆ ಇಲ್ಲಿ ಸಾಕ್ಷಿನಾಶ ಯತ್ನ ಮಾಡುವಂಥ ಕೆಲಸವನ್ನು ಈ ಆರೋಪಿಗಳು ಮಾಡ್ತಾರೆ. ಅದಕ್ಕೋಸ್ಕರ ಈ ಒಂದು ಟೀಮ್ ಏನಿದೆ, ಅಂದರೆ ಈ ರೀತಿ ಕೃತ್ಯವನ್ನು ಎಸಗುವಂಥದ್ದು, ಇದನ್ನು ಕೇಸ್ನ ಡೈವರ್ಟ್ ಮಾಡುವಂತಹ ಉದ್ದೇಶಕ್ಕೆ ಈ ಒಂದು ಪ್ರಕರಣದಲ್ಲಿ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಡುವೆ ಜಗಳ ಆಯಿತು, ಅದಕ್ಕೋಸ್ಕರ ಇವ್ರನ್ನ ಕರೆತಂದು ಇಲ್ಲಿ ಕೊಲ್ಲುವಂತಹ ಕೆಲಸವನ್ನು ಮಾಡಿದ್ದೀವಿ ಅಂತೇಳಿ ತಿಳಿಸ್ಬೇಕು ಅಂತೇಳಿ ಇವರು ಒಂದು ಟೀಮ್ ಪ್ಲಾನ್ ಮಾಡಿರುವಂಥದ್ದು. ಪ್ರದೀಶ್ ಆಗ ಈ ಗಿರಿನಗರ ಮೂಲದ ಈ ಯುವಕರನ್ನ ಏನಿದ್ದಾರೆ ಇವ್ರನ್ನೇ ಹೋಗಿ ನೀವು ಪೊಲೀಸರ ಮುಂದೆ ಸರೆಂಡರ್ ಆಗಿ ನೀವೇ ಸ್ವತಃ ಹೋಗ್ಬಿಟ್ಟು, ಅಂದರೆ ರಾಘವೇಂದ್ರ ಈಗಾಗಲೇ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲಿಂದ ಬಂದ ಅಂತ ಸಂದರ್ಭದಲ್ಲಿ ರಾಘವೇಂದ್ರ ಕರೆತಂದ ಅನ್ನೋದು ಕ್ಲಿಯರ್ ಆಗುತ್ತೆ. ಅದನ್ನು ಮುಚ್ಚಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ರಾಘವೇಂದ್ರನು ಆರೋಪಿಯನ್ನಾಗಿ ಒಪ್ಪಿಸೋದಕ್ಕೆ ಇಲ್ಲಿ 30 ಲಕ್ಷದ ಒಂದು ಡೀಲ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ.
ದೀಪಕ್ ಮತ್ತು ಪ್ರದೀಶ್ ಮೂಲಕ 30 ಲಕ್ಷದ ಡೀಲ್ ಮಾತುಕತೆ ಆಗುತ್ತೆ. ಈ 4 ಜನ ಆರೋಪಿಗಳು ದೀಪಕ್ ಜೊತೆಗೆ ಪ್ರದೀಶ್ 6 ಜನಕ್ಕೆ ಒಟ್ಟು ಸೇರಿ ತಲಾ 5 ಲಕ್ಷದಂತೆ 5 ಲಕ್ಷ ಹಣ ಕೊಡೋಕೆ ಸಂಬಂಧಪಟ್ಟಂಗೆ ಒಂದು ಡೀಲ್ನ ಅಲ್ಲಿ ಕ್ರಿಯೇಟ್ ಮಾಡುವಂಥ ಕೆಲಸ ಆಗುತ್ತೆ. ಅದರಂತೆ ಡೀಲ್ನಂತೆ ಒಂದು ಕಡೆ ಬಾಡಿನ ತಂದಲ್ಲಿ ಮೋರಿ ಹತ್ರ ಬಿಸಾಕ್ತಾರೆ. ಎರಡನೇ ಪೋರ್ಷನಲ್ಲಿ ನೇರವಾಗಿ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಹಾಜರಾಗುವಂಥ ಕೆಲಸ ಮಾಡ್ತಾರೆ. ಈ ವೇಳೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಗಿರೀಶ್ ನಾಯ್ಕ್ ಮುಂದೆ ತಾವು ಇದನ್ನು ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಕೊಲೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಗಿರೀಶ್ ನಾಯ್ಕ್ ಅವರು ಅಷ್ಟೊತ್ತಿಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಡಿ ಸಿಕ್ಕಂತಹ ಜಾಗದಲ್ಲಿ ಪರಿಶೀಲನೆ ನಡೆಸುವಂಥ ಕೆಲಸ ಆಗುತ್ತೆ. ಯಾರು ಅನುಮಾನಾಸ್ಪದವಾಗಿ ತಂದಾಕಿದ್ದಾರೆ ಅನ್ನೋಂತಹ ಡೌಟ್ ಆಧಾರದ ಮೇಲೆ CCTVಗಳನ್ನು ಪರಿಶೀಲನೆ ನಡೆಸ್ತಾರೆ. ಆಗ ಅಷ್ಟೊತ್ತಿಗಾಗಲೇ ವೆಹಿಕಲ್ಲು ಮೂವ್ ಆಗಿರುತ್ತೆ, ಕಾರನಗರ ಕಡೆಗೆ ಹೋಗಿರುವಂಥ ಮಾಹಿತಿ ಕೂಡ ಲಭ್ಯ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಇವರು ಸುಳ್ಳು ಹೇಳ್ತಿರೋ ಅನ್ನುವಂತಹ ಒಂದು ಕ್ಲಾರಿಟಿ ಸಿಕ್ಕಂತಹ ಇನ್ಸ್ಪೆಕ್ಟ್ರು ಅವರಿಗೆ ತಮ್ಮ ಭಾಷೆಯಲ್ಲಿ ಅವರಿಗೆ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ, ಬೆಂಡೆತ್ತಾರೆ. ಆಗ ಕ್ಲಿಯರ್ ಆಗೋದೇನಂತಂದರೆ ಆರೋಪಿಗಳು ಸ್ಪಷ್ಟವಾಗಿ ಎಲ್ಲ ಹೇಳಿಕೆಯನ್ನು ಕೊಡ್ತಾ ಹೋಗ್ತಾರೆ. ಪ್ರಕರಣದ ಹಿಂದೆ ಇರುವಂಥದ್ದು ಯಾರು, ಯಾಕೆ ಈ ಘಟನೆ ಆಯಿತು, ಪವಿತ್ರ ಗೌಡಗೆ ಮೆಸೇಜ್ ಮಾಡಿದಂಥ ಕಾರಣಕ್ಕೋಸ್ಕರ, ಅದಾದ ಬಳಿಕ ದರ್ಶನ್ಗೆ ಹೇಳಿದ್ದು, ಇಷ್ಟೆಲ್ಲ ಆದಂತಹ ನಂತರ ಆರೋಪಿಗಳನ್ನ ವಶಕ್ಕೆ ಪಡೆಯುವಂಥದ್ದು. ಈ ಮಾಹಿತಿ ಸಿಕ್ಕಂತಹ ಬಳಿಕ ಪುನಃ ಕ್ಲಿಯರ್ ಆಗುತ್ತೆ. ಅಂದರೆ ಈ ಪ್ರಕರಣದಲ್ಲಿ ಇಲ್ಲಿ ಪವಿತ್ರ ಗೌಡ ಜೊತೆಗೆ ದರ್ಶನ್ ಅವರ ಪಾತ್ರ ಕ್ಲಿಯರ್ ಆದಂತಹ ಬಳಿಕ ನೇರವಾಗಿ DCP ಗಿರೀಶ್ ಅವರಿಗೆ ಪುನಃ ಇಲ್ಲಿ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ACP ಚಂದನ್ ಕುಮಾರ್ ಮಾಡ್ತಾರೆ. ಆಗ ಗಿರೀಶ್ ನಾಯ್ಕ್ ಅವರು ಕಮಿಷನರ್ ಅವರ ಸೂಚನೆ ಏನಿತ್ತು ಅದರಂತೆ ಒಂದು ಸ್ಪೆಷಲ್ ಟೀಮನ್ನು ಮಾಡಿಕೊಂಡು ಒಂದು ಕಡೆ ಮೈಸೂರಿಗೆ ಹೋಗಿದ್ದಂತಹ ದರ್ಶನ್, ಅಂದರೆ ಇಲ್ಲಿ ಆರೋಪಿಗಳು ಯಾರು ಕೂಡ ಫೋನ್ ಸ್ವಿಚ್ ಆಫ್ ಮಾಡಿಲ್ಲ, ಮಾಡಿದಂತಹ ಕೃತ್ಯವನ್ನು ಡೈವರ್ಟ್ ಆಗುತ್ತೆ, ಬೇರೆಯವ್ರ ಪ್ರಕರಣದಲ್ಲಿ ಒಪ್ಕೊಳ್ತಾರೆ ಬಿಡಿ, ನಮಗೇನು ಸಂಬಂಧ ಇಲ್ಲ ಅಂತೇಳಿ ಯಾರು ಕೂಡ ಫೋನ್ ಸ್ವಿಚ್ ಆಫ್ ಮಾಡೋದಿಲ್ಲ. ಹೀಗಾಗಿ ಪೊಲೀಸರಿಗೆ ಈಸಿಯಾಗಿ CDR ಅನಾಲಿಸಿಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿ ಟವರ್ ಡಮ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ದರ್ಶನ್ ಮೈಸೂರಿಲಿರೋದು ಪತ್ತೆ ಆಗುತ್ತೆ. ಆಗ ಅಲ್ಲಿಗೆ ಸ್ವತಃ DCP ಗಿರೀಶ್ ಅವರು, ACP ಚಂದನ್ನು ಜೊತೆಗೆ ಇನ್ನೋರ್ವ ಇನ್ಸ್ಪೆಕ್ಟರ್ ಆಗಿರುವಂತಹ ವಿನಾಯಕನ್ ಟೀಮ್ನ ಅಲ್ಲಿ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಹೋಟೆಲಿಂದ ಹೊರ ಬಂದಂತಹ ದರ್ಶನ್ ಅವ್ರನ್ನ ಅಲ್ಲಿ ಪಿಕ್ ಮಾಡೋದು ಕೆಲಸ ಆಗುತ್ತೆ. ಇದರ ನಡುವೆ ಆಗಾಗಲೇ ಪ್ರಕರಣದಲ್ಲಿ ನಾನು ಸೇಫ್ ಆಗಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.